ಮಹಾಮಳೆ ಅಬ್ಬರಕ್ಕೆ ವಿಜಯಪುರ ಕೂಡ ತತ್ತರಿಸ್ತಾ ಇದೆ. ಭೀಮಾ ನದಿ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೆಲ ಕಡೆ ಗ್ರಾಮಗಳೇ ಮುಳುಗಡೆ ಆಗಿದೆ. ಭೀಮಾ ನದಿ ಕಳೆದ ಒಂದು 4-5 ದಿನಗಳಿಂದ ಈ ಭಾಗದಲ್ಲಿ ಉಂಟು ಮಾಡ್ತಿರುವಂತಹ ಹಾನಿ. ಕೆಲ ಕಡೆ ಗ್ರಾಮಗಳೇ ಈಗ ಮುಳುಗಿ ಹೋಗಿರೋದು. 30ಕ್ಕೂ ಹೆಚ್ಚು ಮನೆ ಸಂಪೂರ್ಣ ಜಲಾವೃತವಾಗಿದೆ. ಇಂಡಿಯಾ ಖೇಡಗಿ ಗ್ರಾಮದಲ್ಲಿ ಪ್ರವಾಹ ಸೃಷ್ಟಿಯಾಗಿರೋದ್ರಿಂದ ತೆಪ್ಪದಲ್ಲೇ ಜನ ಓಡಾಡುವಂಥ ಪರಿಸ್ಥಿತಿ ಇಲ್ಲಿ. ರಣ ಪ್ರವಾಹಕ್ಕೆ ದೇವಸ್ಥಾನ ದರ್ಗಾ ಮುಳುಗಡೆ ಆಗಿರೋದು. ನೀವು ವಿಜಯಪುರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಭೀಮಾ ನದಿ ಪ್ರವಾಹಕ್ಕೆ ಪರಿಸ್ಥಿತಿ ಹೇಗಿದೆ ನೋಡಿ. ದೇವಸ್ಥಾನ, ಮನೆ ಎಲ್ಲ ಸುತ್ತಮುತ್ತ ಇರುವಂತಹ ಪ್ರದೇಶ, ಜಮೀನು ಎಲ್ಲ ಕಡೆ ಕೂಡ ನೀರು ತುಂಬಿಕೊಂಡಿದೆ. ಇಂಡಿಯಾ ಖೇಡಗಿ ಗ್ರಾಮ. ಇನ್ನು ಸಿಎಂ ಈಗ ಹೊರಟಿರುವಂತಹ ದೃಶ್ಯ, HAL ಕಡೆಗೆ ಹೋಗ್ತಿರುವಂತಹ ದೃಶ್ಯವನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ HAL ಹೋಗಿ ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಯತ್ತ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈಗ ಲೇಟೆಸ್ಟ್ ವಿಜುವಲ್ಸ್ ಅನ್ನು ನಿಮಗೆ ತೋರಿಸ್ತಾ ಇರೋದು ತಮ್ಮ ನಿವಾಸದಿಂದ HAL ಕಡೆ ಹೊರಟಂತಹ ಸಂದರ್ಭ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಶೇಷ ವಿಮಾನ ಕಲಬುರಗಿಯತ್ತ ಹೊರಡುತ್ತೆ. ಸೊ ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಹೊರಡ್ತಿರುವಂತಹ ದೃಶ್ಯಗಳಿವು. ಇನ್ನೊಂದು ಕಡೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಬೆಳೆ ಹಾನಿ ಆಗಿರೋದು. ಸೊ ಅವರ ಜೊತೆಗೆ ಈಗ ಕೃಷ್ಣ ಬೈರೇಗೌಡರು, ಸಚಿವರು ಹಾಗೆ ಅಜಯ್ ಸಿಂಗ್ ಕೂಡ ಹೋಗ್ತಿದ್ದಾರೆ. ವೈಮಾನಿಕ ವೀಕ್ಷಣೆಗೂ ಮೊದಲು ಪರಿಹಾರ ಘೋಷಣೆ ಮಾಡಿ, ಸಿದ್ದರಾಮಯ್ಯನವರೇ ಪರಿಹಾರ ಘೋಷಣೆ ಮಾಡಿ ಮೊದಲು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಆಗ್ರಹ ಇದು. ಕಲ್ಯಾಣ ಕರ್ನಾಟಕದ ಜನರು, ರೈತರು ಸಂಕಷ್ಟದಲ್ಲಿದ್ದಾರೆ. ನೀವು ಸಮೀಕ್ಷೆ ನಡೆಸಿ, ಆದರೆ ಅದಕ್ಕೆ ಮುಂಚೆ ಪರಿಹಾರ ಎಷ್ಟು ಅಂತ ಘೋಷಣೆ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ. ನೀವು ಇವತ್ತು ಕಲಬುರಗಿಗೆ ಏನು ಬರ್ತಾ ಇದ್ದೀರಿ, ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನು ಘೋಷಣೆ ಮಾಡಿ ಬನ್ನಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಪರಿಹಾರ ಏನ್ ಕೊಡ್ತೀರಿ? ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ, ಅದಕ್ಕೇನು ಪರಿಹಾರ ನೀಡ್ತೀರಿ? ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ, ಪರಿಹಾರವನ್ನ ಬೆಂಗಳೂರಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ, ಈ ಭಾಗದಲ್ಲಿ ಪ್ರವಾಸ ಮಾಡಿ. ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ 2 ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ, ಇದು ಮಾಡೋದಕ್ಕಲ್ಲ ಇವತ್ತು ರಾಜ್ಯ ಸರ್ಕಾರ ಇರುವಂತದ್ದು. ಕೇಂದ್ರ ಸರ್ಕಾರ NDRF ಪ್ಲಾನ್ ಪ್ರಕಾರ ಏನು ಪರಿಹಾರನ ಕೊಡಬೇಕು ಕೊಟ್ಟೆ ಕೊಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ್ದು ಕೂಡ ಹೊಣೆಗಾರಿಕೆ ಇರ್ತದೆ. ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನ ಆ AC ರೂಮಿಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ, ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ, ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನ ಕೊಡ್ಲಿ.